ಫ್ಯಾಕ್ಟ್ ನಂಬರ್ 1 ಟೈಮ್. ಫ್ರೆಂಡ್ಸ್, ಪ್ರಸ್ತುತ ರಾತ್ರಿ 12 ಆದ ತಕ್ಷಣ ನಮ್ಮ ದಿನ ಬದಲಾಗುತ್ತೆ. ನಿಜಕ್ಕೂ ಈ ಟೈಮ್ ಅನ್ನ ಮೊಟ್ಟ ಮೊದಲ ಬಾರಿ ಯಾರು ಸೆಟ್ ಮಾಡಿದ್ರು ಎಂದು ಎಂದಾದ್ರೂ ಯೋಚನೆ ಮಾಡಿದ್ದೀರಾ? ಕೆಲವು ಸಾವಿರಾರು ವರ್ಷಗಳ ಹಿಂದೆ ಗಡಿಯಾರಗಳ ಅವಶ್ಯಕತೆ ಯಾರಿಗೂ ಇರಲಿಲ್ಲ. ಅವರು ಕೋಳಿ ಕೂಗೋದ್ರಿಂದ ಅಥವಾ ಸೂರ್ಯೋದಯವಾದ ನಂತರ ತಮ್ಮ ದಿನವನ್ನ ಸ್ಟಾರ್ಟ್ ಮಾಡ್ತಾ ಇದ್ರು ಅಂಡ್ ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಬಂದ್ಮೇಲೆ ರಾತ್ರಿ ರೆಸ್ಟ್ ತಗೊಳ್ತಿದ್ರು. ಈ ಟೈಮ್ ಬಗ್ಗೆ ಯಾರು ಕೂಡ ಅಷ್ಟೊಂದು ತಲೆ ಕೆಡಿಸಿಕೊಳ್ತಾ ಇರಲಿಲ್ಲ. ನಂತರ ವಾಟರ್ ಕ್ಲಾಕ್ಸ್ ಅಂಡ್ ಸ್ಯಾಂಡ್ ಕ್ಲಾಕ್ ಬಂದವು. ಬಟ್ ಇವು ಕೂಡ ಎಕ್ಸಾಕ್ಟ್ ಟೈಮ್ ಅನ್ನ ತೋರಿಸ್ತಿರ್ಲಿಲ್ಲ. ನಂತರ ಜರ್ಮನಿಯ ಪೀಟರ್ ಹೆನ್ಲಿನ್ ಎಂಬ ವ್ಯಕ್ತಿ ಮೆಕ್ಯಾನಿಕಲ್ ವಾಚ್ ಗಳನ್ನ ಡೆವಲಪ್ ಮಾಡ್ತಾನೆ. ಹಾಗಾದ್ರೆ ಮೊಟ್ಟ ಮೊದಲ ಬಾರಿ ಈ ವಾಚ್ ಗಳಲ್ಲಿ ಟೈಮ್ ಹೇಗೆ ಸೆಟ್ ಮಾಡಿದ್ರು ಗೊತ್ತಾ? ಸಮಯ ಎಂಬುದು ಆಬ್ಜೆಕ್ಟ್ ಅಲ್ಲ, ಇದು ಯಾವಾಗ್ಲೂ ರಿಲೇಟಿವ್ ಆಗಿ ಇರುತ್ತೆ. ಈ ಗಡಿಯಾರಗಳನ್ನ ಕಂಡು ಹಿಡಿದ ನಂತರ ಒಂದೊಂದು ದೇಶ ಒಂದೊಂದು ರೀತಿಯ ಟೈಮ್ ಝೋನ್ ಅನ್ನ ಫಾಲೋ ಆಗ್ತಿದ್ವು. ರಷ್ಯಾ ಮತ್ತು ಯುರೋಪ್ ಗಳ ನಡುವೆ 13 ದಿನಗಳ ಡಿಫರೆನ್ಸ್ ಇತ್ತು. ಸೊ ಆಗ ಸ್ಯಾಂಡ್ಫೋರ್ಡ್ ಫ್ಲೇಮಿಂಗ್ ಎಂಬ ಇಂಜಿನಿಯರ್ ಟೈಮ್ ಝೋನ್ ಅನ್ನ ಸೆಟ್ ಮಾಡ್ತಾನೆ. ಹೇಗೆ ಅಂದ್ರೆ 1884ರಲ್ಲಿ ವಾಷಿಂಗ್ಟನ್ ಅಮೆರಿಕದಲ್ಲಿ ಪ್ರೈಮ್ ಮೆರಿಡಿಯನ್ ಕಾನ್ಫರೆನ್ಸ್ ನಡೆಯುತ್ತೆ. ಪ್ರಪಂಚದಲ್ಲೆಲ್ಲ ಒಂದೇ ಸಮಯವನ್ನ ಸೆಟ್ ಮಾಡಬೇಕು. ಇದಕ್ಕಾಗಿ ಒಂದು ರೆಫರೆನ್ಸ್ ಬೇಕು. ಸೊ ಇವರು ಇಂಗ್ಲೆಂಡ್ ನಲ್ಲಿರುವ ಗ್ರೀನ್ ವಿಚ್ ಅನ್ನ 0 ಟೈಮ್ ಎಂದು ಆರಿಸಿಕೊಳ್ತಾರೆ. ಯಾಕೆಂದ್ರೆ ಈ ಗ್ರೀನ್ ವಿಚ್ 0 ಡಿಗ್ರಿ ಲ್ಯಾಂಗಿಟ್ಯೂಡ್ ನಲ್ಲಿ ಇರುತ್ತೆ. ಸೊ ಅದಕ್ಕಾಗಿ ಈಗ ಪ್ರಸ್ತುತ ನಾವು ಬಳಸುವ ಟೈಮ್ ಇದಕ್ಕೆ ಮುಂದೆ ಅಥವಾ ಇದಕ್ಕೆ ಹಿಂದೆ ಇರುತ್ತೆ. ನಮ್ಮ ಭಾರತದಲ್ಲಿ ಟೈಮ್ ಗ್ರೀನ್ ವಿಚ್ ಗಿಂತ 5 ಗಂಟೆ 30 ನಿಮಿಷಗಳು ಮುಂದೆ ಇರುತ್ತೆ. ಇದೆಯಲ್ಲ ಫ್ರೆಂಡ್ಸ್, ಇಂತಹ 10 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಲಿದ್ದೇನೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅಂಡ್ ಈ ವಿಡಿಯೋಗೆ ಲೈಕ್ ಟಾರ್ಗೆಟ್ 5000. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಫ್ಯಾಕ್ಟ್ ನಂಬರ್ 2. ಫ್ರೆಂಡ್ಸ್, ಒಂದು ವೇಳೆ ಈ ಪ್ರಪಂಚದಲ್ಲಿ ನಮ್ಮ ಭಾರತ ಇರದೇ ಇದ್ದಿದ್ರೆ ಈ ಪ್ರಪಂಚದ ಗತಿ ಹೇಗಿರ್ತಿತ್ತು ಗೊತ್ತಾ? ಒಂದು ವೇಳೆ ನಮ್ಮ ಭಾರತ ಇಲ್ಲದೆ ಇದ್ದಿದ್ರೆ ನಮ್ಮ ಭಾರತದ ಜೊತೆಗೆ ಪಾಕಿಸ್ತಾನ್, ಬಾಂಗ್ಲಾದೇಶ್, ಮಯನ್ಮಾರ್ ಮತ್ತು ನೇಪಾಳ ದೇಶಗಳು ಕೂಡ ಇರ್ತಿರ್ಲಿಲ್ಲ. ಒಂದು ವೇಳೆ ಮ್ಯಾಥಮೆಟಿಕ್ಸ್ ಇರಲಿಲ್ಲ ಅಂದ್ರೆ ಎಷ್ಟು ಕಷ್ಟವಾಗ್ತಿತ್ತೋ ಅದೇ ರೀತಿ ಈ ಪ್ರಪಂಚದಲ್ಲಿ ಭಾರತ ಇರದಿದ್ರೆ ಅಷ್ಟೇ ಕಷ್ಟ. ಯಾಕಂದ್ರೆ ಈ 0 ಮತ್ತು ಪಾಯಿಂಟ್ ಗಳ ಆವಿಷ್ಕರಣೆ ನಮ್ಮ ಭಾರತದಲ್ಲೇ ಆಗಿದೆ. ಭಾರತ ದೇಶ ಇಲ್ಲದೆ ಇದ್ದಿದ್ರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ವೇಗವಾಗಿ ಹೋಗೋಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಈ ರೀತಿ ಸ್ಪೀಡ್ ಆಗಿ ಹೋಗೋಕೆ ಈ ಚಕ್ರದ ಆವಿಷ್ಕರಣೆ ಕೂಡ 5000 ವರ್ಷಗಳ ಹಿಂದೆಯೇ ನಮ್ಮ ಭಾರತದಲ್ಲಿ ನಡೆದಿದೆ. ಅಷ್ಟೇ ಅಲ್ಲದೆ 1903ರಲ್ಲಿ ರೈಟ್ ಬ್ರದರ್ಸ್ ತಯಾರಿಸಿದ ಏರೋಪ್ಲೇನ್ ಐಡಿಯಾ ಕೂಡ ನಮ್ಮ ಭಾರತದ ಪುಸ್ತಕದಲ್ಲಿ ಬರೆದಿದ್ದಾರೆ. ಇಷ್ಟೇ ಅಲ್ಲ, ಪ್ಲಾಸ್ಟಿಕ್ ಸರ್ಜರಿ, ಬಟನ್ಸ್, ರೇಡಿಯೋ ಇಂತಹ ಇನ್ನೆಷ್ಟೋ ಆವಿಷ್ಕರಣೆಗಳು ನಮ್ಮ ಭಾರತದಲ್ಲೇ ಆಗಿವೆ. ಸೊ ಒಂದು ರೀತಿಯಲ್ಲಿ ಈ ಪ್ರಪಂಚದ ಅಭಿವೃದ್ಧಿಯಲ್ಲಿ ನಮ್ಮ ಭಾರತದ ಕೊಡುಗೆ ಕೂಡ ತುಂಬಾ ಇದೆ ಅಲ್ವಾ? ಫ್ಯಾಕ್ಟ್ ನಂಬರ್ 3. ಫ್ರೆಂಡ್ಸ್, ಇಲ್ಲಿ ನಿಮಗೆ ಕಾಣ್ತಾ ಇರುವ ಟ್ರಾಕ್ಟರ್ ತನ್ನಷ್ಟಕ್ಕೆ ತಾನೇ ನಡೆಯುತ್ತಂತೆ. ಹೌದು, ನೀವು ಕೇಳಿರೋದು ನಿಜ. ಈ ಟ್ರಾಕ್ಟರ್ ಡ್ರೈವರ್ ಸಹಾಯವಿಲ್ಲದೆ ತನ್ನಷ್ಟಕ್ಕೆ ತಾನೇ ಮುಂದೆ ಹೋಗುತ್ತೆ. ಹಾಗಂತ ಇದರಲ್ಲಿ ದೆವ್ವ ಏನಿಲ್ಲ ಬಿಡಿ, ಇದು ರಿಮೋಟ್ ಕಂಟ್ರೋಲ್ ಸಹಾಯದಿಂದ ನಡೆಯುತ್ತೆ. ಇದನ್ನ ದೊಡ್ಡ ದೊಡ್ಡ ಇಂಜಿನಿಯರ್ಸ್ ತಯಾರಿಸಿಲ್ಲ. ರಾಜಸ್ಥಾನದ ಬೆರಾನ್ ಜಿಲ್ಲೆಯ ಕೇವಲ 22 ವರ್ಷದ ಯೋಗೇಶ್ ಎಂಬ ವ್ಯಕ್ತಿ ತಯಾರಿಸಿದ್ದಾನೆ. ಈ ಟ್ರಾಕ್ಟರ್ ಅನ್ನ ರಿಮೋಟ್ ಕಂಟ್ರೋಲ್ ಇಂದ ಕಂಟ್ರೋಲ್ ಮಾಡಬಹುದು. ಅಂಡ್ ಮೈಂಡ್ ಬ್ಲೋಯಿಂಗ್ ಫ್ಯಾಕ್ಟ್ ಏನಂದ್ರೆ ಇದನ್ನ ಕೇವಲ 6 ತಿಂಗಳುಗಳಲ್ಲಿ ತಯಾರಿಸಿದ್ದಾರೆ. ಈ ರಿಮೋಟ್ ಕಂಟ್ರೋಲ್ ಸ್ಟೀರಿಂಗ್ ಮತ್ತು ಇತರ ಫೀಚರ್ಸ್ ಇವೆ. ಈ ರಿಮೋಟ್ ಕಂಟ್ರೋಲ್ ಇಂದ ಈ ಟ್ರಾಕ್ಟರ್ ಅನ್ನ 1.5 ಕಿಲೋಮೀಟರ್ ದೂರದಿಂದ ಕಂಟ್ರೋಲ್ ಮಾಡಬಹುದಂತೆ. ಅಷ್ಟೇ ಅಲ್ಲದೆ ಯೋಗೇಶ್ ನ ಇನ್ನೊಂದು ಕೋರಿಕೆ ಏನಂದ್ರೆ ನಮ್ಮ ಆರ್ಮಿಗೋಸ್ಕರ ಒಂದು ಅದ್ಭುತವಾದ ಟ್ರಾಕ್ಟರ್ ಅನ್ನ ತಯಾರಿಸಬೇಕು ಎಂದು. ಈ ಟ್ರಕ್ ಜೊತೆ ಹೋರಾಡೋಕೆ ಶತ್ರುಗಳು ಸಹ ಭಯಪಡುವ ಹಾಗೆ ಈ ಟ್ರಕ್ ಅನ್ನ ತಯಾರಿಸಲಿದ್ದಾನಂತೆ. ಅಂಡ್ ಅದು ಕೂಡ ರಿಮೋಟ್ ಕಂಟ್ರೋಲ್ ನಿಂದ ಕೆಲಸ ಮಾಡುವ ಹಾಗೆ ತಯಾರಿಸುತ್ತಿದ್ದಾನಂತೆ. ವಾವ್, ಸೂಪರ್ ಅಲ್ವಾ ಫ್ರೆಂಡ್ಸ್? ಈ ಯೋಗೇಶ್ಗೋಸ್ಕರ ಆದ್ರೂ ಒಂದು ಲೈಕ್ ಕೊಡ್ಲೇಬೇಕು. ಫ್ಯಾಕ್ಟ್ ನಂಬರ್ 4. ಏಲಿಯನ್ಸ್. ತುಂಬಾ ಜನರಿಗೆ ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್, ನನಗೂ ಕೂಡ. ಸೊ ಕೆಲವು ಜನ ಸೈಂಟಿಸ್ಟ್ ಗಳ ಪ್ರಕಾರ ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿ ಯಾವ ಯಾವ ಪ್ಲಾನೆಟ್ಸ್ ಗಳಲ್ಲಿ ಅಂದ್ರೆ ಯಾವ ಯಾವ ಉಪಗ್ರಹಗಳಲ್ಲಿ ಏಲಿಯನ್ಸ್ ಇರಬಹುದು ಎಂದು ಹೇಳಿದ್ದಾರೆ. ಈಗ ನೋಡೋಣ. ನಂಬರ್ 4, ಯುರೋಪಾ. ಇದು 1610ರಲ್ಲಿ ಗೆಲಿಲಿಯೋ ಮೂಲಕ ಡಿಸ್ಕವರ್ ಮಾಡಲಾಗಿದೆ. ಇದು ಜಿಯೋಲಾಜಿಕಲ್ ಅರ್ತ್ ತರ ಆಕ್ಟಿವ್ ಆಗಿ ಇರಬಹುದಂತೆ. ಈ ಯುರೋಪಾ ಸರ್ಫೇಸ್ ಎಂಬುದು ಪೂರ್ತಿಯಾಗಿ ಐಸ್ ನಿಂದ ಕವರ್ ಆಗಿರುತ್ತೆ. ಸೊ ಅಲ್ಲಿ ಏಲಿಯನ್ಸ್ ಲೈಫ್ ಎಂಬುದು ಇರಬಹುದು ಎಂದು ಸೈಂಟಿಸ್ಟ್ ಗಳು ಹೇಳ್ತಿದ್ದಾರೆ. ನಂಬರ್ 3, ಟೈಟಾನ್. ಇದನ್ನ ಶನಿ ಗ್ರಹದ ಅತ್ಯಂತ ದೊಡ್ಡ ಚಂದ್ರ ಎಂದು ಕರೆಯಲಾಗುತ್ತೆ. ಇದು ಆರೆಂಜ್ ಏಜ್ ಆಫ್ ಕಾಂಪ್ಲೆಕ್ಸ್ ಆರ್ಗಾನಿಕ್ ಮಾಲಿಕ್ಯೂಲ್ಸ್ ಗಳನ್ನ ಹೊಂದಿರುತ್ತೆ. ನೀರಿನ ಜಾಗದಲ್ಲಿ ಮರೈನ್ ವಾಟರ್ ಸಿಸ್ಟಮ್ ಇರುತ್ತೆ. ಇದರ ಸರ್ಫೇಸ್ ಟೆಂಪರೇಚರ್ ಸೂಪರ್ ಕೋಲ್ಡ್ ಆಗಿರುತ್ತೆ. ಸೊ ಇಲ್ಲಿ ಏಲಿಯನ್ಸ್ ಇರುವ ಚಾನ್ಸಸ್ ಕೂಡ ಬಹಳ ಜಾಸ್ತಿ ಇವೆ. ಸೊ ಇಲ್ಲಿ ಏಲಿಯನ್ಸ್ ಅಂದ್ರೆ ಕೇವಲ ನಮ್ ತರ ಇರೋರಷ್ಟೇ ಅಲ್ಲ, ಆ ಗ್ರಹದ ಮೇಲೆ ಇರುವ ಚಿಕ್ಕ ಚಿಕ್ಕ ಜೀವಿಗಳನ್ನ ಕೂಡ ಸೈಂಟಿಸ್ಟ್ ಗಳ ಭಾಷೆಯಲ್ಲಿ ಏಲಿಯನ್ಸ್ ಅಂತಾನೆ ಕರೀತಾರೆ. ಯಾಕಂದ್ರೆ ಅವು ಬೇರೆ ಪ್ಲಾನೆಟ್ ನಲ್ಲಿ ಇರೋದ್ರಿಂದ. ನಂಬರ್ 2, ಮಾರ್ಸ್. ಮಾರ್ಸ್ ಎಂಬುದು ಭೂಮಿಯಂತಹ ಅಟ್ಮಾಸ್ಫಿಯರ್ ಅನ್ನ ಹೊಂದಿದೆ. ಇದರಲ್ಲಿ ಪೋಲಾರ್ ಐಸ್ ಕ್ಯಾಪ್ಸ್ ಎಂಬುವು
ಸೀಸನ್ಗೆ ತಕ್ಕಂತೆ ಎಕ್ಸ್ಪ್ಯಾಂಡ್ ಆಗ್ತಿವೆ, ಅಂದ್ರೆ ಹೆಚ್ಚಾಗೋದು ಕಡಿಮೆ ಆಗೋದು ಆಗ್ತಿವೆ. ಲೈಕ್ ನೀವೀಗ ವಿಡಿಯೋದಲ್ಲಿ ನೋಡ್ತಾ ಇರುವ ಹಾಗೆ ಇಲ್ಲಿ ಸೈಂಟಿಸ್ಟ್ ಗಳು ಒಂದು ಐಸುಗಡ್ಡೆಯ ಲೇಕ್ ಅನ್ನ ಕಂಡು ಹಿಡಿದಿದ್ದಾರೆ. ಅದರ ಹೆಸರು ಲೇಕ್ ಬಿನೀತ್. ಸೊ ಈ ಲೇಕ್ ಸುತ್ತಮುತ್ತಲು ಯಾವುದಾದ್ರೂ ಜೀವಿಗಳಿರುವ ಅವಕಾಶಗಳಿವೆ. ನಂಬರ್ 1 ಎನ್ಸೆಲಾಡಸ್. ಯುರೋಪಾ ತರನೇ ಇದು ಕೂಡ ಒಂದು ಐಸ್ ಕವರ್ಡ್ ಮೂನ್. ಸೈಂಟಿಸ್ಟ್ ಗಳಿಗೆ ಇದರ ಮೇಲೆ ವಾಟರ್ ಜೆಟ್ಸ್ ಕಾಣಿಸಿವೆ ಅಂತೆ ಅಂಡ್ ಈ ಪ್ಲಾನೆಟ್ಸ್ ಮೇಲೆ ಕೂಡ ಏಲಿಯನ್ಸ್ ಲೈಫ್ ಇರುವ ಚಾನ್ಸ್ ಇದೆ ಅಂತೆ. ಫ್ಯಾಕ್ಟ್ ನಂಬರ್ 5 ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರುವ ವ್ಯಕ್ತಿಯ ಹೆಸರು ಮ್ಯಾಸ್. ಸೊ ಇದೊಂದು ಫನ್ ಫ್ಯಾಕ್ಟ್. ಅದೇನಂದ್ರೆ ಈ ವ್ಯಕ್ತಿ ಕೇವಲ ಡೈಪರ್ಸ್ ಗಳನ್ನ ಮಾತ್ರ ಹಾಕಿಕೊಳ್ತಾನೆ. ಎಸ್, ಡೈಪರ್ಸ್ ಮಾತ್ರ ಹಾಕಿಕೊಳ್ತಾನೆ, ಬೇರೇನೂ ಇರಲ್ಲ. ಸೊ ಈ ವ್ಯಕ್ತಿ ಹೇಳ್ತಾ ಇರೋದೇನಂದ್ರೆ ಈತನಿಗೆ ಚಿಕ್ಕವನಿದ್ದಾಗಿನಿಂದಲೂ ಡೈಪರ್ಸ್ ಹಾಕಿಕೊಳ್ಳೋದು ಅಂದ್ರೆ ತುಂಬಾ ಇಷ್ಟವಂತೆ. ಆದ್ರೆ ಆತನ ಪೇರೆಂಟ್ಸ್ ಒಂದು ಏಜ್ ಬಂದ ಮೇಲೆ ಡೈಪರ್ಸ್ ಹಾಕೋದನ್ನ ಬಿಟ್ಬಿಡ್ತಾರೆ. ಸೊ ಮೊದಲು ಸ್ವಲ್ಪ ದುಃಖವಾಗ್ತಿತ್ತಂತೆ. ಪಾಪ ಡೈಪರ್ಸ್ ಅಂದ್ರೆ ಎಷ್ಟು ಇಷ್ಟ ಇದ್ರೂ ಕೊಂಡ್ಕೊಳ್ಳಕ್ಕೆ ದುಡ್ಡಿರ್ಬೇಕಲ್ವಾ. ಚಿಕ್ಕವನಿದ್ದಾಗಂತಲೂ ಕೊಂಡ್ಕೊಳ್ಳಕ್ಕೆ ಸಾಧ್ಯವಿಲ್ಲ. ಸೊ ಮನಸ್ಸನ್ನ ಸ್ವಲ್ಪ ಗಟ್ಟಿ ಮಾಡ್ಕೊಂಡು ಎಜುಕೇಶನ್ ಮುಗಿಸಿ ಜಾಬ್ ತಗೊಳ್ತಾನೆ. ನಂತರ ಏನಾಯ್ತು ಗೊತ್ತಾ, ನಂತರ ತನ್ನ ಸ್ವಂತ ದುಡ್ಡಿನಿಂದ ಡೈಪರ್ಸ್ ಕೊಂಡ್ಕೊಳ್ತಾನೆ. ಆಗಿನಿಂದ ಮತ್ತೆ ಡೈಪರ್ಸ್ ಹಾಕೊಳ್ಳೋದನ್ನ ಸ್ಟಾರ್ಟ್ ಮಾಡ್ತಾನೆ, ಡೈಪರ್ಸ್ ಮಾತ್ರ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಡೈಪರ್ಸ್ ಹಾಕೊಳ್ಳೋದಲ್ಲ, 1-2 ಕೂಡ ಅದೇ ಡೈಪರ್ ನಲ್ಲೇ ಮಾಡಿಬಿಡ್ತಾನೆ. ಸೊ ಕೆಲವು ತಿಂಗಳುಗಳಿಂದ ಆತ ವಾಶ್ರೂಮ್ಗೆ ಹೋಗಿಲ್ವಂತೆ. ಸೊ ಇದೇ ರೀತಿ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಬೇರೆ ಯಾರಿಗಾದ್ರೂ ಅಭ್ಯಾಸವಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗೋಕೆ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್. ಈ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡಿ ಎಡಿಟ್ ಮಾಡಿ ವಿಡಿಯೋ ಮಾಡೋಕೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡಿದ್ರೆ ನಮಗೆ ಮುಂದೆ ಮಾಡುವ ವಿಡಿಯೋಸ್ ಗಳಿಗೆ ಒಂದು ಮೋಟಿವೇಶನ್ ತರ ಇರುತ್ತೆ. ಅಂಡ್ ಆಲ್ರೆಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಇದ್ರೆ ಕೆಳಗಡೆ ಕಾಣ್ತಾ ಇರುವ ಬೆಲ್ ಐಕಾನ್ ಆಕ್ಟಿವೇಟ್ ಆಗಿದೆಯೋ ಇಲ್ವೋ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಆಫ್ ಇದ್ರೆ ಆನ್ ಮಾಡ್ಕೊಳ್ಳಿ ಪ್ಲೀಸ್. ಫ್ಯಾಕ್ಟ್ ನಂಬರ್ 6 ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನೀರಿಲ್ಲದೆ ಕೆಲವು ವರ್ಷಗಳವರೆಗೆ ಬದುಕುವ ಮೀನಿನ ಬಗ್ಗೆ ತಿಳ್ಕೊಂಡಿದೀವಿ. ಆದ್ರೆ ನಡೆದಾಡುವ ಮೀನಿನ ಬಗ್ಗೆ ಎಂದಾದ್ರೂ ಕೇಳಿದಿರಾ? ಇಲ್ಲಿ ಇಲ್ಲಿ ನಿಮಗೆ ಕಾಣ್ತಾ ಇರುವ ಈ ಮೀನು ಮಡ್ ಸ್ಕಿಪ್ಪರ್ ಜಾತಿಗೆ ಸಂಬಂಧಿಸಿದೆ. ಇದೊಂದು ಉಭಯಚರ ಜೀವಿ. ಅಂದ್ರೆ ಈ ಮೀನುಗಳು ನೀರಿನಲ್ಲಿ ಮತ್ತು ನೆಲದ ಮೇಲೆ ಎರಡೂ ಜಾಗಗಳಲ್ಲಿ ಜೀವಿಸಬಲ್ಲವು. ಈ ಮೀನುಗಳು ದಿನಪೂರ್ತಿ 90% ನೆಲದ ಮೇಲೆಯೇ ಜೀವಿಸುತ್ತವೆ ಅಂತೆ, ಉಳಿದ 10% ಮಾತ್ರ ನೀರಿನಲ್ಲಿ ಜೀವಿಸುತ್ತವೆ ಅಂತೆ. ಈ ಮೀನುಗಳು ತಮ್ಮ ರೆಕ್ಕೆಗಳನ್ನು ಉಪಯೋಗಿಸಿ ನಡೆಯುತ್ತವೆ ಕೂಡ. ಇವು ಭೂಮಿ ಮೇಲೆ ನಡೆದಾಡೋದಷ್ಟೇ ಅಲ್ಲ, ಮರಗಿಡಗಳನ್ನು ಸಹ ಏರಬಲ್ಲವಂತೆ. ಅಷ್ಟೇ ಅಲ್ಲದೆ ಇವು ಗಾಳಿಯಲ್ಲಿ ಅಂದ್ರೆ 2 ಅಡಿಗಳ ಎತ್ತರಕ್ಕೆ ಜಿಗಿಯಬಲ್ಲವು. ಇವು ಗಾಳಿಯಲ್ಲಿರುವ ಆಕ್ಸಿಜನ್ ಅನ್ನು ಕೂಡ ಅವುಗಳ ಚರ್ಮದಿಂದ ತೆಗೆದುಕೊಳ್ಳುತ್ತವೆ. ಬಟ್ ಇವುಗಳ ಚರ್ಮ ಯಾವಾಗಲೂ ತೇವವಾಗಿ ಇರಬೇಕಾಗುತ್ತೆ. ಸೊ ಕೇವಲ ಚರ್ಮವನ್ನು ತೇವವಾಗಿ ಇಟ್ಟುಕೊಳ್ಳೋಕೆ ಮಾತ್ರ ನೀರಿನ ಒಳಗೆ ಹೋಗುತ್ತವೆ. ಅಷ್ಟೇ ಅಲ್ಲದೆ ಇವು ನೀರಿನಲ್ಲಿ ಹೆಚ್ಚು ಕಾಲದವರೆಗೆ ಇದ್ರೆ ಸತ್ತು ಹೋಗುವ ಚಾನ್ಸ್ ಕೂಡ ಇದೆ ಅಂತೆ. ಸೊ ಈ ಮೀನನ್ನು ಯಾರಾದರೂ ನೋಡಿದ್ರೆ ಕೆಳಗಡೆ ಈ ಎಮೋಜಿಯನ್ನ ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 7 ಫ್ರೆಂಡ್ಸ್, ನಮ್ಮಲ್ಲಿ ತುಂಬಾ ಜನ ಒಂದು ಸಲ ಆದ್ರೂ ಯಾರಿಗಾದ್ರೂ ಒಬ್ಬರಿಗಾದ್ರೂ ಹೂವನ್ನಂತೂ ಕೊಟ್ಟೇ ಇರ್ತೀವಿ. ನೀವು ಫ್ಲವರ್ ಶಾಪ್ ಗಳಲ್ಲಿ ಕಾಸ್ಟ್ಲಿಯೆಸ್ಟ್ ಫ್ಲವರ್ ಅನ್ನ ನೋಡಿರ್ತೀರಾ. ಬಟ್ ನಿಮಗಿದು ಗೊತ್ತಾ, ಈ ಪ್ರಪಂಚದಲ್ಲೇ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಫ್ಲವರ್ ಯಾವುದು ಅಂತ? 2006ರವರೆಗೆ ಅತ್ಯಂತ ಬೆಲೆ ಬಾಳುವ ಹೂ ಆರ್ಕಿಡ್ ಎಂಬ ಹೆಸರಿನ ಹೂ. ಈ ಹೂವು ಅರಳೋಕೆ 3 ರಿಂದ 5 ವರ್ಷಗಳ ಸಮಯ ಹಿಡಿಯುತ್ತಂತೆ. ಇದನ್ನ ದ ಚೈನೀಸ್ ಯೂನಿವರ್ಸಿಟಿ ಆಫ್ ಹಾಂಗ್ಕಾಂಗ್ ನಲ್ಲಿ ಬೆಳೆಸಿದ್ದಾರೆ. ನಂತರ 2005ರಲ್ಲಿ ಒಂದು ಅಕೇಶನ್ ನಲ್ಲಿ ಈ ಹೂವು 15 ಲಕ್ಷಗಳಿಗೆ ಮಾರಾಟವಾಗುತ್ತೆ. ಆದ್ರೆ ಈಗ ಇರುವ ಕಾಸ್ಟ್ಲಿಯೆಸ್ಟ್ ಫ್ಲವರ್ ಯಾವುದು ಗೊತ್ತಾ? ಜೂಲಿಯಟ್ ರೋಸ್ ಎಂಬ ಹೂವು 2006ರಲ್ಲಿ $3 ಮಿಲಿಯನ್ ಗೆ ಸೇಲ್ ಆಗಿದೆ. ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಸುಮಾರು 22,48,00,000 ರೂಪಾಯಿಗಳಿಗೆ ಸೇಲ್ ಆಗಿದೆ. ಈ ಹೂವು ಕೇವಲ 15 ವರ್ಷಗಳಿಗೊಮ್ಮೆ ಮಾತ್ರ ಹರಳುತ್ತಂತೆ. ಅದಕ್ಕಾಗಿ ಈ ಫ್ಲವರ್ ಅಷ್ಟೊಂದು ಕಾಸ್ಟ್ಲಿ. ಬಟ್ ನನಗೆ ಒಂದು ಡೌಟ್ ಬರ್ತಾ ಇದೆ, ಈ ಹೂವನ್ನ ಇಷ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಡವರು ಈ ಹೂವನ್ನ ಎಲ್ಲಿ ಇಟ್ಕೊಂಡಿರ್ಬೋದು? ನಿಮ್ಗೆ ಏನಾದ್ರೂ ಐಡಿಯಾ ಇದ್ರೆ ಕೆಳಗೆ ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 8 ಫ್ರೆಂಡ್ಸ್, ನಿಮಗಿದು ಗೊತ್ತಾ, ಒಂದು ವೇಳೆ ನಾವು ನಮ್ಮ ಜೀವನ ಪೂರ್ತಿ ಕತ್ತಲಲ್ಲೇ ಕಳೆದ್ರೆ ನಮ್ಮ ದೇಹ ದಿನಕ್ಕೆ 48 ಗಂಟೆಗಳು ಎಂದು ಭಾವಿಸಿ 48 ಗಂಟೆಗಳಿಗೆ ತಕ್ಕಂತೆ ಅಡ್ಜಸ್ಟ್ ಆಗುತ್ತಂತೆ. ಅಂದ್ರೆ ಈ 48 ಗಂಟೆಗಳಲ್ಲಿ 36 ಗಂಟೆಗಳು ಎಚ್ಚರವಾಗಿದ್ದು 12 ಗಂಟೆಗಳು ನಿದ್ದೆ ಮಾಡುವ ಹಾಗೆ ನಮ್ಮ ಬಾಡಿ ಹೊಂದಿಕೊಳ್ಳುತ್ತಂತೆ. ವಾವ್. ಫ್ಯಾಕ್ಟ್ ನಂಬರ್ 9 ಫ್ರೆಂಡ್ಸ್, ಇಲ್ಲಿ ನಿಮಗೆ ಕಾಣ್ತಾ ಇರುವ ಮಹಿಳೆಯ ಹೆಸರು ಮಿರ್ಟಲ್ ಕಾರ್ಬಿನ್. ಈಕೆ 1868ರಲ್ಲಿ ಅಮೆರಿಕದಲ್ಲಿ ಜನ್ಮಿಸ್ತಾಳೆ. ಈಕೆ ಜನ್ಮಿಸಿದಾಗ ಪ್ರಪಂಚವೇ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಈಕೆ ಜನಿಸಿದಾಗ 4 ಕಾಲುಗಳು ಹಾಗೂ 2 ಜನನೇಂದ್ರಿಯಗಳಿಂದ ಜನಿಸಿದ್ದಾಳೆ. ಬಟ್ ಈಕೆ ಸಿಂಗಲ್ ಅಲ್ಲ, ಟ್ವಿನ್ಸ್ ಎಂದು ಡಾಕ್ಟರ್ಸ್ ಹೇಳ್ತಿದ್ದಾರೆ. ಅದಕ್ಕಾಗಿ ಈಕೆಗೆ 2 ಜನನೇಂದ್ರಿಯಗಳಿವೆ ಎಂದು ಹೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಆಕೆಗೆ ಜನಿಸಿದ ಮಕ್ಕಳು ಕೂಡ ಆಕೆ 2 ಬೇರೆ ಬೇರೆ ಗರ್ಭಾಶಯಗಳಿಂದ ಜನ್ಮಿಸಿದಾರಂತೆ. ನಿಮ್ಗೆ ಕೇಳೋಕೆ ವಿಚಿತ್ರ ಅನ್ಸಿದ್ರು ಇದೇ
ಇದೇ ನಿಜ. ಈಕೆಯ 4 ಕಾಲುಗಳಲ್ಲಿ 2 ಕಾಲುಗಳು ಚಿಕ್ಕದಾಗಿದ್ದು ಉಳಿದ 2 ಕಾಲುಗಳು ಉದ್ದವಾಗಿ ಇದ್ವಂತೆ. ಈಕೆಗೆ 4 ಕಾಲುಗಳು ಇದ್ರೂ ಕೂಡ ಕೇವಲ 1 ಕಾಲು ಮಾತ್ರ ನಾರ್ಮಲ್ ಆಗಿ ಕೆಲಸ ಮಾಡ್ತಿತ್ತಂತೆ. ಉಳಿದ 3 ಕಾಲುಗಳು ತುಂಬಾ ಬಲಹೀನವಾಗಿದ್ವಂತೆ. ಎಲ್ಲದಕ್ಕಿಂತ ದೊಡ್ಡದಾಗಿರುವ ಎಡಗಾಲು ಒಂದು ಕಡೆ ತಿರುಗಿರೋದ್ರಿಂದ ಈಕೆಗೆ ನಡೆಯೋಕ್ಕೂ ಕೂಡ ಸಾಧ್ಯವಾಗ್ತಿರ್ಲಿಲ್ವಂತೆ. ಹೀಗೆ ಅಸಾಧಾರಣವಾಗಿ 4 ಕಾಲುಗಳಿಂದ ವಿಚಿತ್ರವಾಗಿ ಜನಿಸೋದ್ರಿಂದ ಈಕೆ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಫೇಮಸ್ ಆಗಿ ದೊಡ್ಡ ಸೆಲೆಬ್ರಿಟಿ ಆಗ್ತಾಳೆ. ಇದರಿಂದ ಒಂದು ಸರ್ಕಸ್ ಕಂಪನಿ ಈಕೆಯನ್ನ ತಮ್ಮ ಟೀಮ್ ನಲ್ಲಿ ಸೇರಿಸಿಕೊಳ್ಳುತ್ತೆ. ಅಂದಿನ ದಿನಗಳಲ್ಲಿ ಈಕೆ ಒಂದು ವಾರಕ್ಕೆ $450 ಗಳನ್ನ ಸಂಪಾದನೆ ಮಾಡ್ತಿದ್ಲು. ನಂತರ ತನ್ನ 19ನೇ ವಯಸ್ಸಿನಲ್ಲಿ ಈಕೆ ಒಬ್ಬ ಡಾಕ್ಟರ್ ಅನ್ನ ಮದುವೆ ಮಾಡಿಕೊಳ್ತಾಳೆ. ಈಕೆ ಒಂದು ಗರ್ಭಾಶಯದಿಂದ 3 ಜನ ಮಕ್ಕಳಿಗೆ, ಇನ್ನೊಂದು ಗರ್ಭಾಶಯದಿಂದ 2 ಮಕ್ಕಳಿಗೆ, ಟೋಟಲ್ 5 ಜನ ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ಕೊನೆಗೆ ಈಕೆ ತನ್ನ 60ನೇ ವಯಸ್ಸಿನಲ್ಲಿ ಸ್ಟ್ರೆಪ್ಟೋಕೋಕಲ್ ಎಂಬ ಸ್ಕಿನ್ ಇನ್ಫೆಕ್ಷನ್ ಬರೋದ್ರಿಂದ ಆ ದಿನಗಳಲ್ಲಿ ಈ ರೋಗಕ್ಕೆ ಮೆಡಿಸಿನ್ ಇಲ್ಲದೆ ಇರೋದ್ರಿಂದ ಈಕೆ ಸತ್ತೋಗ್ತಾಳೆ. ಸೊ ಫ್ರೆಂಡ್ಸ್, ಈ ವಿಡಿಯೋಗೆ ಇಷ್ಟೇ. ಈ ವಿಡಿಯೋ ನಿಮಗೆ ಹೊಸ ವಿಷಯಗಳನ್ನು ತಿಳಿದುಕೊಳ್ಳೋಕೆ ಅಷ್ಟೋ ಇಷ್ಟೋ ಸಹಾಯವಾಗಿದೆ ಎಂದು ಭಾವಿಸುತ್ತೇನೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಸಣ್ಣ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಲವ್ ಯು ಸೋ ಮಚ್ ಗೈಸ್.